ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಕಾಳಜಿಯುತ ವಿಡಿಯೋವನ್ನು ತಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಅದೇನಪ್ಪ ಅಂದರೆ, ಉತ್ತರ ಭಾರತದಿಂದ ಅನೇಕ ಮಂದಿ ನಮ್ಮ ಬೆಂಗಳೂರಿಗೆ ಜೀವನೋಪಾಯವನ್ನು ಕಂಡುಕೊಳ್ಳಲು ಬರ್ತಾರೆ. ಇಲ್ಲೊಬ್ಬ ಮುಟ್ಟಾಳ ಮಾಡಿದ್ದೇನು ಗೊತ್ತಾ? ತಗೊಳ ಮಕ್ಳಿಗೆ ಮಾರ್ತೀಯ ನೀನು? ಎಲ್ಲಿ ಮಾರೋದು ನೀನು? ಬೋಳಿ ಮಗನೇ, ಅದನ್ನೇ ಕೈ ನೋಡ ಹೆಂಗದೆ, ಕೈಯೇನು ಹಂಗದೆ, ಏನಿಲ್ಲ. ಬಾಯ್ಲೆ ನನ್ನ ಮಗನ್ನ ಅವ್ನ ಕೈ ನೋಡಿ ಇರೋದು ಅದೇ, ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡಿ ಇದು ಮಾಡ್ತಾನೆ ಕೈ. ಅದನ್ನೇ ಹಾಕಿ ಅಂತಾನೆ ಕೈನೆತ್ತಿ ಬಾಯಾಗ ಇಕ್ಬಿಟ್ಟು. ಬಿಸಾಕ್ ಬಾ, ತೆಗಿ, ಎತ್ತಾಗ್ಲೇ ಫಸ್ಟು. ನೋಡಿದ್ರಲ್ಲ, ಇವನ ಗಲೀಜು ಕೈಗಳಿಂದ ಕೆಳಗಡೆ ಬಿದ್ದಿರೋ ಪೇಪರ್ಗಳನ್ನು ಎತ್ಕೊತಾನೆ, ಒರೆಸ್ತಾನೆ. ಹಾಗೆ ಅದೇ ಕೈಯಿಂದ ಐಸ್ ಕ್ರೀಮು ತೆಗಿತಾನೆ, ಮಿಕ್ಸ್ ಸಹ ಮಾಡ್ತಾನೆ. ಅದೇ ಕೈಗಳಿಂದ ಬೆಳ್ಳುಗಳನ್ನು ಇವನ ಬಾಯಿಗೆ ಚೀಪ್ತಾನೆ. ಯಾವುದೇ ಗುಣಮಟ್ಟ ಇರೋದಿಲ್ಲ. ಹಾಗಾಗಿ ಎಲ್ಲ ಪೋಷಕರು, ತಂದೆ ತಾಯಿಗಳು ಇಂತಹ ಕಳ್ಳರ ಬಗ್ಗೆ ಎಚ್ಚರದಿಂದಿರಿ. ಐಸ್ ಕ್ರೀಮು, ಬೊಂಬೆ ಮಿಠಾಯಿ, ಕೊಬ್ಬರಿ ಮಿಠಾಯಿ ಅಂತ ಮಾರೋಕ್ಕೆ ಬರೋರ ಹತ್ರ ಹುಷಾರಾಗಿರಿ. ನಿಮ್ಮ ಮಕ್ಕಳನ್ನು ಕಾಳಜಿ ಮಾಡಿ. ಈ ರೀತಿಯ ಪದಾರ್ಥಗಳನ್ನು ತಿಂದರೆ ಅನಾರೋಗ್ಯ ಸಂಭವಿಸಿ ಜೀವಕ್ಕೆ ಹೆಚ್ಚಿನ ಹಾನಿಯೂ ಸಹ ಉಂಟಾಗತ್ತೆ. ಯಾವುದೇ ಕಾರಣಕ್ಕೂ ಬೀದಿಯಲ್ಲಿ ಮಾರಬರುವ ಪದಾರ್ಥಗಳನ್ನು ತಗೋಬೇಡಿ, ಮಕ್ಕಳಿಗೆ ಕೊಡಿಸಬೇಡಿ. ಇನ್ನೊಂದು ಸತಿ ಐಸ್ ಕ್ರೀಮ್ ನೋಡ, ನೀ ಗಾಡಿ ಕಾಣಿಸ್ತೀನಿ ನಿನ್ಲೆ. ಎಲ್ಲಿರೋದು ನೀನು? ಕಿದಾರ್ ಗಾವ್ ಕಿದಾರ. ಎಷ್ಟು ಜನ ಇದ್ದೀರ ನೀವು? कौन सा हाँ कितना मंद? ಏನು ಸಾಕು ದಬ್ಬ್ಯಾಗ ಸಬ್ಯಾ ಅತ್ತೆ ಅಲ್ಲೇ ಇಡ್ಕೊಳ್ಳ ತಾಕಲೇ ತಾಕ ಮಕ್ಕಳು ಸಾಯ್ತೀರ, ಅಲ್ಲಿಂದ ಬಂದು ಸಾಯ್ತೀರ. ನನ್ನ ಮಕ್ಕಳಿಗೆ ಸಾಯಿಸ್ತೀರ ಜನಗಳನ್ನ. ಈ ಕಳ್ಳನ ಮೇಲೆ ಹಾಗೂ ಇವನಿಗೆ ಸಪ್ಲೈ ಮಾಡ್ತಿದ್ದವರ ಮೇಲೆ ಸ್ಥಳೀಯ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸಿದ್ದೀನಿ. ನಮಸ್ಕಾರ.